ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಹರಿಕಾರ ಮಾಜಿ ಸಚಿವರಾದ SD ಜಯರಾಮ್ ರವರ ಜನ್ಮ ದಿನಾಚರಣೆ ಪ್ರಯುಕ್ತ ಮಂಡ್ಯ ನಗರದ ಹೊಸಹಳ್ಳಿ ವೃತ್ತದಲ್ಲಿರುವ SD ಜಯರಾಮ್ ರವರ ಆಟೋ ನಿಲ್ದಾಣ ಆವರಣದಲ್ಲಿ SD ಜಯರಾಮ್ ರವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಸೇರಿ ಆಟೋ ಚಾಲಕರಿಗೆ ಸಮವಸ್ತ್ರ ಮತ್ತು ಸಿಹಿ ವಿತರಿಸಿ ಆಚರಿಸಿದರು. ನೀರು ಎಲ್ಲ ಒದಗಿಸ್ಕೊಟ್ಟವ್ರು ಯಾರು ಅಂತಂದರೆ SD ಜಯರಾಮ್ ಅವ್ರ ಕಾಲದಲ್ಲೇ ಅವೆಲ್ಲ ಆಗಿತ್ತು. ಮತ್ತು ಭಾಳ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಂಥ ಒಂದು ಕಾಲ ಇತ್ತು ನಮ್ಮ ಮಂಡ್ಯದಲ್ಲಿ. ಒಂದು ಹೆಣ್ಮಕ್ಳಿಗೆ ನಿರ್ಭೀತಿಯಿಂದ ಓಡಾಡೋವಂಥ ಕಾಲ ಇರಲಿಲ್ಲ. ನಾನು ಹೇಳ್ತಾ ಇರೋದು 30 ವರ್ಷದ ಹಿಂದಿನ ಕಥೆನೇ ಹೇಳ್ತಿದ್ದೀನಿ ನಾನು. SD ಜಯರಾಮ್ ಅವ್ರು ಬಂದ ನಂತರ ಏನೋ ನಿರ್ಭೀತಿಯಿಂದ ಓಡಾಡುವಂಥದ್ದು, ಮಹಿಳೆಯರಿಗೆ ಒಂದು ಸುರಕ್ಷಿತತೆಯನ್ನು ಒದಗಿಸ್ಕೊಟ್ಟಂಥವ್ರು SD ಜಯರಾಮ್. ಮಂಡ್ಯ ಜಿಲ್ಲೆ ಒಂದು ಉತ್ತಮ ನಾಯಕತ್ವದ ಪರಂಪರೆ ಹೊಂದಿರುವಂಥ ಜಿಲ್ಲೆ. ನಾವು ಪಕ್ಷ ಪಾರ್ಟಿ ಅನ್ನೋದಕ್ಕಿಂತ ಇಲ್ಲಿ ಮಣ್ಣಲ್ಲಿ ಬಂದಂಥ ಈ ನಾಯಕತ್ವದ ಪರಂಪರೆಯ ಕೊಂಡಿಗಳು ವೀರಣ್ಣಗೌಡರಿಂದ ಆದಿಯಾಗಿ ಶಂಕರೇಗೌಡರು, ಮಾದೇಗೌಡರು, ಆ ಸಂದರ್ಭಕ್ಕೆ ಜಯರಾಮಣ್ಣವರು ಒಂದು ಒಳ್ಳೆಯ ಪರಂಪರೆಗೆ ಬುನಾದಿ ಹಾಕೊಟ್ರು. ವರ್ಗವನ್ನು ಕೂಡ ಅದೇ ರೀತಿ ತಯಾರು ಮಾಡಿದ್ರು. ಮಂಡ್ಯ ಜಿಲ್ಲೆ ಕಳೆದ 25 ವರ್ಷಗಳಿಂದಲೂ ಕೂಡ ಹೊಸಳ್ಳಿ ಸರ್ಕಲಲ್ಲಿ ನಮ್ಮ SD ಜಯರಾಮಣ್ಣನ ಅಭಿಮಾನಿಗಳಾಗಿ ಮತ್ತು ಆತ್ಮೀಯರಾಗಿ ನಮ್ಮ ದೇವರಾಜ್ ಅವರು ಮತ್ತು ನಮ್ಮ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಲಂಕೇಶ್ ಅವರು ಇಲ್ಲಿ ಒಂದಷ್ಟು SD ಜಯರಾಮ್ ಅವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಯುವಂಥ ಕೆಲಸವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ. ಈ ದಿನ ಆಗಸ್ಟ್ 20ರಂದು ನಮ್ಮ ಪೂಜ್ಯ ತಂದೆಯವರಾದಂಥ ದಿವಂಗತ SD ಜಯರಾಮ್ರವರು ನಮ್ಮೆಲ್ಲರ ನೆಚ್ಚಿನ ಜನನಾಯಕರು. ಅವರ 74ನೇ ವರ್ಷದ ಹುಟ್ಟುಹಬ್ಬ ಈ ದಿವಸದಂದು ಪ್ರತಿ ವರ್ಷದಂತೆ ಇವತ್ತು ಮಂಡ್ಯ ನಗರದ SD ಜಯರಾಮ್ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಪ್ರತಿ ವರ್ಷ ಅವರ ಹುಟ್ಟುಹಬ್ಬ ಮತ್ತು ಪರಿನಿರ್ವಾಣ ಕಾರ್ಯಕ್ರಮವನ್ನು ಒಂದು ವಿಶೇಷವಾಗಿ ಜನಮಾನಸದಲ್ಲಿ ಉಳಿದಿರುವಂತಹ ನಮ್ಮ ನಾಯಕನನ್ನು ನೆನೆಯುವಂಥ ಕಾರ್ಯಕ್ರಮವನ್ನು ಹಾಗೂ ದೀನ ದಲಿತರ ದುರ್ಬಲರ ಆಶಾಕಿರಣ ಆಗಿದ್ದಂತಹ SD ಜಯರಾಮಣ್ಣನವರ ನೆನೆಯುವುದು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳ ಒಂದು ಕರ್ತವ್ಯ ಆಗಿದೆ. ಇವತ್ತು ಅವರ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಆಟೋ ಚಾಲಕರಿಗೆ, ನಮ್ಮ ಹೊಸಳ್ಳಿ SD ಜಯರಾಮಣ್ಣವರ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೂಡ ಅವರ ಸುಪುತ್ರ ಅಶೋಕ್ ಜಯರಾಮ್ರವರು ನೀಡ್ತಾ ಇದ್ದಾರೆ. ಈ ಒಂದು ಸಾಮಾಜಿಕ ಕಳಕಳಿ ನಿರಂತರವಾಗಿರಬೇಕು ಅನ್ನೋ ಒಂದು ದಿವ್ಯ ದೃಷ್ಟಿಯಿಂದ ಅವರು ನಿರಂತರವಾಗಿ ಆರೋಗ್ಯ ಮತ್ತು ಶಿಕ್ಷಣ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ನಿರಂತರವಾಗಿ ನಡೀಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಟೋ ಚಾಲಕರ ಮಾಲೀಕರ ಸಂಘದ ನಮ್ಮ ಅಧ್ಯಕ್ಷರಾದಂಥ ದೇವರಾಜ್ ಅವರು ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀನಿ.